ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇದುವರೆಗೂ ಯಾರೂ ತೋರಿಸಿರಲ್ಲ ಅಂಥ ಬಿರಿಯಾನಿ ನಿಮಗೆ ತೋರಿಸ್ಕೊಡ್ತೀನಿ. ಗ್ರೀನ್ ಚಿಕನ್ ಬಿರಿಯಾನಿ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಏನಾದ್ರು ಟೇಸ್ಟ್ ಮಾಡಿದ್ರೆ ಈ ಬಿರಿಯಾನಿ ರೆಗ್ಯುಲರ್ ಆಗಿ ಇದೇ ಥರ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ. ಸೊ ನಾರ್ಮಲ್ ಬಿರಿಯಾನಿಗೂ ಈ ಗ್ರೀನ್ ಚಿಕನ್ ಬಿರಿಯಾನಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ರೆಗ್ಯುಲರ್ ಆಗಿ ತಿನ್ನೋ ಬಿರಿಯಾನಿಗಿಂತ ಈ ಬಿರಿಯಾನಿ ಗ್ರೀನ್ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟಿ ಆಗುತ್ತೆ. ಅದು ಕುಕ್ಕರಲ್ಲಿ ಸಿಂಪಲ್ ಆಗಿ ಮಾಡ್ಕೋಬೋದು. ಅದು ಹೇಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಈ ಗ್ರೀನ್ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ 1 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಹಾಗೆ ನಾವು ಮಾಡ್ತಿರೋದು ಗ್ರೀನ್ ಚಿಕನ್ ಆಗಿರೋದ್ರಿಂದ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ 1/4 ಕಟ್ಟಷ್ಟು ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 1 ಟೊಮೊಟೊ, ಗರಂ ಮಸಾಲ, ಮೊಸರು, ಹಾಗೆ ಆಯಿಲು, ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಕೊಬ್ಬರಿನೂ ಬೇಕಾಗುತ್ತೆ. ಹಾಗೆ ಇದಕ್ಕೆ ಉಪ್ಪು, ಹಾಗೆ ಪಲಾವ್ ಸಾಮಾನೆಲ್ಲ ಹಾಕ್ಕೋಬೇಕು. ಅಂದರೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಇದಕ್ಕೆ ಸೋಂಪು, ಶಾಜೀರಾ, ಪಾನಾಸುವು, ಕಲ್ಲುವು, ಇದೆಲ್ಲನೂ ಪಲಾವ್ ಸಾಮಾನೆಲ್ಲ ತೊಗೊಳ್ಳೋಣ. ಸೊ ಈಗ ಈ ಗ್ರೀನ್ ಚಿಕನ್ ಬಿರಿಯಾನಿಗೆ ಮೇಯ್ನು ಒಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೋಬೇಕು. ಮೇಯ್ನು ಈ ಗ್ರೀನ್ ಚಿಕನ್ಗೆ ಆ ಪೇಸ್ಟ್ ಹಾಕ್ರೇ ಆ ಕಲರು ಸಹ ಬರೋದು. ಇದಕ್ಕೆ ಬೆಳ್ಳುಳ್ಳಿ, ಹಾಗೆ ಜಸ್ಟ್ 1 ಇಂಚ್ ಅಷ್ಟು ಕೊಬ್ಬರಿ ಹಾಕ್ಕೊಳ್ಳೋಣ. ಹಾಗೆ ಶುಂಠಿ, 1 ಚಕ್ಕೆ ಮತ್ತು 1 ಲವಂಗನ ಸೇರಿಸ್ಕೊಂಡು, ಪುದೀನ, ಹಾಗೆ ಖಾರಕ್ಕೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಬಳಸಿದ್ದೀನಿ. ಇದು ಗ್ರೀನ್ ಚಿಕನ್ ಹಾಕಿರೋದನ್ನ ಕಂಪಲ್ಸರಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಲೇಬೇಕಾಗುತ್ತೆ. ಇಲ್ಲಿ ನಾವು ಚಿಲ್ಲಿ ಪೌಡರ್ ಬಳಸೋದೇ ಇಲ್ಲ. ಇದಕ್ಕೆ 1/4 ಕಟ್ಟಷ್ಟು ಪುದೀನ, 1/4 ಕಟ್ಟಷ್ಟು ಕೊತ್ತಂಬರಿ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟಿದ್ದಾನೆಲ್ಲ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಬೇಕಾದ್ರೆ ನಿಮಗೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಏನಾದ್ರು ಪೇಸ್ಟ್ ಆಗಿಲ್ಲ ಅಂತಂದರೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳೋಣ. ಈಗ ಪೇಸ್ಟು ಸಹ ರೆಡಿ ಆಯಿತು. ನೆಕ್ಸ್ಟ್ ಪ್ರೊಸೆಸ್ಸು, ಹಾಗೆ ಬಿರಿಯಾನಿ ಮಾಡೋಕ್ಕಿಂತ ಮೊದಲು ಅಕ್ಕಿನ ನೆನೆಸಿಕೊಳ್ಳಿ. ಒಂದು 20 ನಿಮಿಷ ಅಕ್ಕಿ ನೆನೆಸಿಕೊಳ್ಳೋದ್ರಿಂದ ಅಕ್ಕಿನೂ ರೈಸು ಉದುರುದ್ರಾಗೂ ಆಗುತ್ತೆ, ನಮಗೆ ಬೇಗನೂ ಕುಕ್ ಆಗಿಬಿಡುತ್ತೆ, ತುಂಬ ಸಾಫ್ಟಾಗಿರುತ್ತೆ ರೈಸ್ ತಿನ್ಬೇಕಾದ್ರೇನು. ಸೊ ಈಗ ಅಕ್ಕಿನೂ ಸಹ ನೆನೆಸಿಕೊಂಡಿದ್ದೀವಲ್ಲ, ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಆದಷ್ಟು ಕುಕ್ಕರ್ ಆಗಲದೇ ತಗೊಳ್ರಿ. ಬೇಕಾದ್ರೆ ಇದೇ ಪ್ರೋಸೆಸ್ನ ನೀವು ಪಾತ್ರೆಯಲ್ಲೂ ಮಾಡ್ಬೋದು. ಸೊ ಕುಕ್ಕರಲ್ಲಾದರೆ ಬೇಗನೆ ಆಗಿಬಿಡುತ್ತೆ, 3 ವಿಸಿಲ್ಗೆಲ್ಲ ಬಿರಿಯಾನಿ ರೆಡಿಯಾಗಿರುತ್ತೆ. ಈಗ ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೆಥಿನ ಸೇರಿಸ್ಕೊಂಡು ಈಗ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಆದಷ್ಟು ಸಣ್ಣಕ್ಕೆ ಚಾಪಿಂಗ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಸೊ ನಾವು ಮಿಕ್ಸಿಗೆ ಹಾಕ್ಬೇಕಾದ್ರೂ ಶುಂಠಿನ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀವಿ, ಈಗಲೂ ಸಹ ಹಾಕ್ಕೊಳ್ಳೋಣ 1 ಸ್ಪೂನಷ್ಟು. ಈ ಥರ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ಬಿರಿಯಾನಿಗೆ ಹೆವಿಯಾಗಿ ಬಂದು ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು. ಈಗ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಸೇರಿಸ್ಕೊಂಬಿಟ್ಟು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಒಗ್ಗರಣೆಗೆ ಕೊತ್ತಂಬರಿ ಮತ್ತು ಪುದೀನ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕಟ್ ಮಾಡಿದಂಥ ಟೊಮೊಟೊನ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊ ನಾವಿಲ್ಲಿ ತುಪ್ಪನೇ ಬಳಸ್ತಿಲ್ಲ, ಕಂಪ್ಲೀಟಾಗಿ ಆಯಿಲಲ್ಲೇ ಮಾಡ್ತಿರೋದು. ಸೊ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ತುಪ್ಪ ಹಾಕ್ದಿರ ಬಿರಿಯಾನಿ ಮಾಡ್ತಿರೋದು. ಸೊ ರೆಗ್ಯುಲರಾಗಿ ನಾವು ಮಾಡೋ ಬಿರಿಯಾನಿಗೆ ತುಪ್ಪ ಹಾಕ್ತೀವಲ್ಲ, ಬಟ್ ಈ ಬಿರಿಯಾನಿಗೆ ತುಪ್ಪನೇ ಹಾಕೋಂಗಿಲ್ಲ, ಬರೀ ಆಯಿಲಲ್ಲೇ ಮಾಡೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಅದಕ್ಕೆ ಫಸ್ಟಲ್ಲೇ ಹೇಳಿದೆ ಈ ಪ್ರೊಸೆಸ್ಸು ಕಂಪ್ಲೀಟಾಗಿ ತುಂಬ ಟೇಸ್ಟ್ ವೈಸ್ ಆಗಿರ್ಬೋದು, ಪ್ರೊಸೆಸ್ ಆಗಿರ್ಬೋದು, ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ. ಈಗ ಚಿಕನ್ ಹಾಕ್ಕೊಂಬಿಟ್ಟು ಆ ಚಿಕನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ರೈ ಆದಮೇಲೆ ಮತ್ತೆ ಇದಕ್ಕೆ ನಾವು ಮೊದಲೇ ಗ್ರೈಂಡ್ ಮಾಡಿದಂಥ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಐತಲ್ಲ, ಆ ಪೇಸ್ಟ್ನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ನೀವು ನೋಡ್ತಿರ್ಬೋದು ಎಷ್ಟು ಗ್ರೀನ್ ಕಲರ್ ಬಂದಿದೆಯಲ್ಲ. ಸೊ ನಾವು ಇದಕ್ಕೆ ಯಾವುದೇ ರೀತಿ ಕಲರು ಸಹ ಯೂಸ್ ಮಾಡಿಲ್ಲ. ಸೊ ಈಗ ಚಿಕನ್ ಎಲ್ಲ ಆ ಫ್ಲೇವರಲ್ಲಿ ಚೆನ್ನಾಗಿ ಕುಕ್ ಆಗಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಈ ಥರ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ನಾವು ಹಾಕಿದಂಥ ಫ್ಲೇವರು ಆ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಈಗ ಇದಕ್ಕೆ ಒಂದು 1/4 ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಮೊಸರು ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಗರಂ ಮಸಾಲನೂ ಒಂದು 2 ಸ್ಪೂನ್ ಸೇರಿಸ್ಕೊಳ್ಳೋಣ. ಸೊ ಇಲ್ಲಿ ಧನಿಯಾ ಪುಡಿನೂ ನಾವು ಸೇರಿಸ್ತಿಲ್ಲ, ಬರೀ ಗರಂ ಮಸಾಲ ಅಷ್ಟೇ ಹಾಕ್ತಿದ್ದೀವಿ, ಅದು 2 ಸ್ಪೂನ್ ಅಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ ಅಂತೂ. ಬೇಕಾದ್ರೆ ನೀವು ಇದಕ್ಕೆ ರೈಸ್ ಹಾಕಿದ್ರೆ ಹಾಗೇ ಕುಕ್ ಮಾಡ್ಕೋಬೋದು. ಆ ಗ್ರೀನ್ ಚಿಕನ್ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಆಲ್ಮೋಸ್ಟ್ ಈ ಮಸಾಲೆಯಲ್ಲೇ ಒಂದು 20% ಅಷ್ಟು ಕುಕ್ ಆಗಿರಬೇಕು. ಆಮೇಲೆ ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕು. ಅದೇ ನಾನಿಲ್ಲಿ 2.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 5 ಲೋಟ ಅಷ್ಟು ನೀರನ್ನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಉಪ್ಪು ಖಾರ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ನಿಮಗೇನಾದ್ರು ಖಾರ ಕಮ್ಮಿ ಇತ್ತು ಅಂತಂದರೆ ಈ ಸ್ಟೇಜಲ್ಲಿ 1-2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿ, ಅದು ಬಿಟ್ಟರೆ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೋದು, ಬಟ್ ಚಿಲ್ಲಿ ಪೌಡರ್ ಅಂತ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈಗ ಒಂದು ಸಲ ಕುದಿ ಬಂದಮೇಲೆ ಇದಕ್ಕೆ ನಾವು ಅಕ್ಕಿನ ಮೊದಲೇ ನೆನೆಸಿಕ್ಕೊಂಡಿರ್ತೀವಲ್ಲ, ಆ ಅಕ್ಕಿನ ಇವಾಗ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಇನ್ನೊಂದು ಸಲ ಸೇರಿಸ್ಕೊಳ್ಳೋಣ. ಹಾಗೆ ಕೊನೆಯದಾಗಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ಳೋಣ. ಬಟ್ ಕೊನೆಯದಾಗಿ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಅಕ್ಕಿನೂ ಉದುರುದ್ರಾಗಿ, ಸೊ ನಮಗೆ ರೈಸ್ ಉದುರುದ್ರಾಗಿ ರೆಡಿ ಆಗುತ್ತೆ. ಅದಕ್ಕೆ ಕೊನೆಯದಾಗಿ ಲೆಮನ್ ಜ್ಯೂಸನ್ನ ಹಾಕ್ಕೋಬೇಕು. ಈ ಗ್ರೀನ್ ಚಿಕನ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಬಿರಿಯಾನಿ ಅಂತೂ ಒಳ್ಳೆ ಆರಾಮ ಬರ್ತಿರುತ್ತೆ. ಈ ಥರ ಮಸಾಲೆಯಲ್ಲಿ ಕುದೀತಾ ಇದ್ದರೆ ಆ ಫ್ಲೇವರ್ಗೆ ನಮಗೆ ಹೊಟ್ಟೆ ತುಂಬುತ್ತೆ, ಆ ಥರ ಒಳ್ಳೆ ಫ್ಲೇವರ್ ಬರ್ತಿರುತ್ತೆ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಳ ಹಾಕಿಬಿಟ್ಟು ಒಂದು 2ರಿಂದ 3 ವಿಸಿಲ್ ಹಾಕಿಸ್ಕೊಳ್ಳೋಣ.
3 ವಿಸಿಲ್ಗೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗುತ್ತೆ. ನಾನು 3 ವಿಸಿಲ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಈಗ 3 ವಿಸಿಲೂ ಸಹ ಬಂದಿದೆ. ಕುಕ್ಕರು ಸ್ವಲ್ಪ ಕೂಲ್ ಆಗಿದೆ. ಈಗ ಮುಚ್ಚಳ ತೆಗೆದು ನೋಡ್ತಿದ್ದೀನಿ. ನೀವೇ ನೋಡ್ತಿರ್ಬೋದು ಯಾವ ರೀತಿ ಗ್ರೀನ್ ಕಲರ್ ಇದೆ. ಬಿರಿಯಾನಿ ಎಷ್ಟು ಉದುರುದ್ರಾಗಿ ರೆಡಿ ಆಗಿದೆಯಲ್ಲ, ಇದಕ್ಕೆ ನಾವು ತಗೊಳ್ಳೋಂಥ ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ ಬಿರಿಯಾನಿಗಳಿಗೆ ಬುಲೆಟ್ ರೈಸ್ನ ಬಳಸಿ ಉದುರಾಗಿ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲೇ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಗ್ರೀನ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಹಾ, ಬಿಸಿ ಬಿಸಿ ತಿಂದಿದ್ರೆ ಸೂಪರಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಶೇರ್ವ ಆಗಿರ್ಬೋದು, ಫ್ರೈ ಆಗಿರ್ಬೋದು, ಏನೂ ಅವಶ್ಯಕತೆ ಇಲ್ಲ. ಹಾಗೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ. ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ. ಮೊಸರು ಬಜ್ಜಿ ಮತ್ತು ಈ ಗ್ರೀನ್ ಚಿಕನ್ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.